ಒಂದು ಅದು ಹೇಳಬೇಕು ಏನಂದ್ರೆ ಸಾಧನೆ ಅನ್ನೋದು ಅವಶ್ಯಕತೆ ಇಲ್ಲ, ಯಾರು ಸಾಧನೆ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಮಟ್ಟಿಗೆ ನಾ ಆಗ್ಲೇ ಹೇಳ್ತಾ ಇದ್ನಲ್ಲ, ಭೂಮಿ ಮೇಲೆ ಭಾರ ಆಗದೆ, ಭೂಮಿಗೆ ತೊಂದರೆ ಕೊಡದೆ, ಇರೋ ಸಂಪನ್ಮೂಲಗಳನ್ನ ಹಾಳು ಮಾಡದೆ ಮುಂದಿನ ಪೀಳಿಗೆಗೆ ಅದನ್ನೆಲ್ಲ ಉಳಿಸೋದ್ರೆ ಅದೇ ದೊಡ್ಡ ಸಾಧನೆ. ಸೊ ಅವರೆಲ್ಲರೂ ಸಾಧಕರೇ. ಸೊ ಇದು ನಾವೊಂದು ಸೊಸೈಟಿಯನ್ನು ಸೃಷ್ಟಿ ಮಾಡ್ಕೊಂಡಿದ್ವಿ, ಒಂದು ಸಮಾಜನ ಸೃಷ್ಟಿ ಮಾಡ್ಕೊಂಡಿದ್ವಿ, ಅದ್ರಲ್ಲಿ ಒಂದಷ್ಟು ಕೆಲಸಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ವಿ, ಅವಕ್ಕೆ ಒಂದಷ್ಟು ತಾರತಮ್ಯಗಳನ್ನ ಸೃಷ್ಟಿ ಮಾಡಿದ್ವಿ. ಈಗ ಸಿನಿಮಾ ಆಕ್ಟರ್ ಯಾಕೆ ಫೇಮಸ್ ಆಗಬೇಕು? ಸೊ ಉದ್ದೇಶ ಏನಂದ್ರೆ ಅದೊಂದು ಪವರ್ಫುಲ್ ಮೀಡಿಯಂ ಆಗಬೇಕು, ಅದ್ರ ಮೂಲಕ ಏನೋ ಹೇಳಕ್ ಸಾಧ್ಯ ಆಗ್ಬೇಕು ಅಷ್ಟೇ. ನಾನು ಹಣ ಸಂಪಾದನೆಗೋಸ್ಕರನೋ ಅಥವಾ ನಾನು ಹೆಸರಾಗ್ಬಿಟ್ಟು ನಾನು ದೊಡ್ಡ ಮನುಷ್ಯ ಅಂತ ಹೇಳ್ಕೊಳಕ್ಕೂ ಅಲ್ಲ. ಯಾವ ದೊಡ್ಡ ಮನುಷ್ಯರ ಹೆಸರು ಯಾವ್ದು ಉಳಿಯಲ್ಲ ಕೊನೆಗೆ. ಸೊ ಅದೊಂದು. ಅದಾದ್ಮೇಲೆ ಸಾಧನೆ ಮಾಡೋದು ಅವಶ್ಯಕತೆ ಇಲ್ಲ, ಎಲ್ಲರೂ ಸಾಧಕರೇ ಅನ್ನೋದೊಂದು. ಇನ್ನೊಂದು, ನೀವು ವ್ಯವಸಾಯ, ನಾ ಸಹಾಯ ನೀ ಸಹಾಯ, ಹೆಂಡತಿ ಮಕ್ಕಳ ಸಹಾಯ, ಅದು ನಾನೆಲ್ಲೋ ಕೇಳ್ತಾ ಇದ್ದೆ. ನಾ ಸಹಾಯ ನೀ ಸಹಾಯ, ಹೆಂಡತಿ ಮಕ್ಕಳ ಸಹಾಯ ಸಹಾಯ ಅಲ್ಲ. ಅದನ್ನು ಹಿಂಗ್ ಮಾಡ್ಬಿಟ್ಟಿದೀವಿ. ಯಾಕಂದ್ರೆ ರೈತನ ಸಾಯಿಸೋ ಮಟ್ಟಿಗೆ ನಾವು ತಗೊಂಡು ಹೋಗ್ಬಿಟ್ಟಿದೀವಿ. ರೈತನ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಎಲ್ಲರ ಸಹಾಯ ಮಾಡುವಂತ ಕೆಲಸ ಎಲ್ಲರೂ ಒಗ್ಗೂಡಿ ಮನೆಯವರೆಲ್ಲ ಮಾಡಿದಾಗ ವ್ಯವಸಾಯ ಮಾಡ್ಬೋದು, ನಾವು ಆರಾಮಾಗಿ ಬದುಕ್ಬೋದು. ಅದು ನಾ ಹೇಳ್ತಾ ಇದ್ನಲ್ಲ, ತುಂಬಾ ಸುಸ್ಥಿರ ಬದುಕು ಅಂದ್ರೆ ವ್ಯವಸಾಯನೇ. ನಿಮ್ಗೆ ಏನು ಹೊರಗಡೆಯಿಂದ ಅವಶ್ಯಕತೆ ಬೀಳೋದಿಲ್ಲ. ರೈತನಿಗೆ ಹುಟ್ಟು ಹಾಕೋದಾಗತ್ತದೆ, ಪ್ರಕೃತಿ ಅದನ್ನ ಕೊಟ್ಟಿದೆ ಅವನಿಗೆ. ಸೊ ಅವನಿಗೆ ಗೊತ್ತು, ಆ ಸ್ಕಿಲ್ ಗೊತ್ತು. ಅದು ಆಕ್ಚುಲ್ ಆಗಿ ಆಕ್ಟರ್ ಸ್ಕಿಲ್ಗಿಂತ ಏನು ಕಡಿಮೆ ಸ್ಕಿಲ್ ಅಲ್ಲ. ಇವಾಗ ನಾನು ಆಕ್ಟರ್ ಇಲ್ದೇ ಇದ್ರು ಬದುಕ್ಬೋದು, ರೈತ ಇಲ್ದ್ರೆ ಹೆಂಗ್ ಬದುಕಕ್ಕೆ? ಅನ್ನ ಬೆಳೆದಿದ್ರೆ ಹೆಂಗ್ ಬದುಕತ್ತೆ? ರೈತ ಅಂದ್ರೆ ರೈತ ಮಾತ್ರ ರೈತ ಅಲ್ಲ, ಎಲ್ಲ ಆಹಾರ ಬೆಳೆಯೋ ಎಲ್ಲರೂ ರೈತರೇ ಅಲ್ವಾ. ಸೊ ಅವ್ರಿಲ್ದೆ ಬದುಕೋಕೆ ಸಾಧ್ಯ ಏನದು? ಅದ್ಭುತವಾದ ಸ್ಕಿಲ್ ಅದು.